ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ನನ್ನ ಹೆಸರು ಮಹಾಲಕ್ಷ್ಮಿ. ಇವತ್ತಿನ ವಿಚಾರ ಹೇಳೋದಕ್ಕೆ ಬಂದಿರುವಂಥದ್ದು, ನಿಮಗೆ ನೀವೇ ಶತ್ರು ಆಗಿದ್ದೀರಾ ಅಂತ ಹೇಳ್ತಾ ಇರುವಂಥದ್ದು. ಹೇಗೆ ಮೇಡಮ್, ನಮಗೆ ನಾವೇ ಶತ್ರು ಆಗೋದಕ್ಕೆ ಹೇಗೆ ಸಾಧ್ಯ? ನಾವು ಯಾವಾಗಲೂ ನಮ್ಮ ಬಗ್ಗೆ ಒಳ್ಳೆಯದನ್ನ ಯೋಚನೆ ಮಾಡ್ತಾ ಇರ್ತೀವಿ. ಹಾಗಾದರೆ ನಮ್ಮ ಬಗ್ಗೆ ನಾವೇ ಕೆಟ್ಟದನ್ನ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಅನ್ನೋದಾದರೆ ಹೇಗೆ? ಅಥವಾ ನಿಮಗೆ ತಿಳಿದಲೇ ನೀವು ಪ್ರಾಬ್ಲಮ್ಗಳನ್ನು ಅರೈಸ್ ಮಾಡ್ಕೊತಾ ಇದ್ದೀರಾ, ಅಥವಾ ನಿಮಗೆ ತಿಳಿದಲೇನೋ ಪ್ರಾಬ್ಲಮ್ಗಳು ನಿಮ್ಮ ಜೀವನದಲ್ಲಿ ಬರ್ತಾ ಹೋಗುವಂಥದ್ದು. ಅದಕ್ಕೆಲ್ಲ ಕಾರಣ ಏನು ಅಂತ ಹೇಳೋದಾದರೆ, ನೀವು ಯೂಸ್ ಮಾಡ್ತಿರುವಂತಹ ಮೊಬೈಲ್. ಮೇಡಮ್, ಮೊಬೈಲಿಂದ ಪ್ರಾಬ್ಲಮ್ ಬರುತ್ತಾ? ನಮ್ಮ ಜೀವನದಲ್ಲಿ ಬದಲಾವಣೆಗಳಾಗುತ್ತಾ? ನಾನು ಹೇಳ್ತಾ ಇರುವಂಥದ್ದು, ಮೊಬೈಲ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಅಲ್ಲ, ಎಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದು ತುಂಬಾ ಮುಖ್ಯವಾಗಿರುವಂತಹ ವಿಷಯ ಅಂತ ಹೇಳಬೇಕು. ಸೊ ಎಲ್ಲಿ ಯೂಸ್ ಮಾಡಬಾರ್ದು? ಮೊಬೈಲ್ನ ಎಲ್ಲಿ ಯೂಸ್ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗುತ್ತೆ, ಅಥವಾ ನೀವೇನೋ ಒಂದು ಕೆಲಸ ಅಂದ್ಕೊಂಡಿರ್ತೀರ, ಆ ಕೆಲಸ ಆಗೋದಿಲ್ಲ, ಅಥವಾ ತುಂಬಾ ಪ್ರಾಬ್ಲಮ್ಸ್ಗಳು ಬರ್ತಾ ಇರುತ್ತೆ ಜೀವನದಲ್ಲಿ, ಆರೋಗ್ಯದ ವ್ಯತ್ಯಾಸ ಆಗ್ತಾ ಇರುತ್ತೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಗಳು ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಇರುತ್ತೆ. ಅದಕ್ಕೆಲ್ಲ ಕಾರಣ ಮೊಬೈಲ್ ಅಂತ ಹೇಳ್ತಾ ಇಲ್ಲ, ಮೊಬೈಲ್ನ ಯೂಸ್ ಮಾಡುವಂತಹ ಸ್ಥಳ ಅಂತ ಹೇಳ್ತಾ ಇದ್ದೀನಿ. ಹಾಗಾದರೆ ಎಲ್ಲಿ ಯೂಸ್ ಮಾಡಬಾರ್ದು ಮೊಬೈಲ್ನ? ನೀವು ನಿಮ್ಮ ಶೌಚಾಲಯದಲ್ಲಿ, ಬಾತ್ರೂಮ್ ಅಥವಾ ವಾಶ್ರೂಮ್ನಲ್ಲಿ ಯಾವುದೇ ಕಾರಣಕ್ಕೂ ಮೊಬೈಲ್ನ ತೊಗೊಂಡು ಹೋಗಬಾರ್ದು ವೀಕ್ಷಕರೇ. ಹೌದು, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇವತ್ತು ಹೇಗಾಗೋಗಿದೆ ಜನ್ರೇಷನ್ ಅಂತ ಹೇಳೋದಾದರೆ, ನಾವು ಎಲ್ಲ ಕಡೆ ಮೊಬೈಲ್ನ ಯೂಸ್ ಮಾಡ್ತಾ ಇದ್ದೀವಿ. ನೀವು ಏನಾದರೂ ಮೆಸೇಜ್ನ ಕಳಿಸ್ತಾ ಇರ್ತೀರ, ಹೌದಾ? ಬಾತ್ರೂಮ್ನಲ್ಲಿ ಕೂತ್ಕೊಂಡೇ ನೀವು ಮೆಸೇಜ್ನ ಸೆಂಡ್ ಮಾಡುವಂಥದ್ದು. ಯಾರ್ಯಾರಿಗೆ ಸೆಂಡ್ ಮಾಡ್ತೀರಾ ಅಂತ ಹೇಳೋದಾದರೆ, ಈಗ ಏನೋ ಬಿಸ್ನೆಸ್ ಮಾತುಕತೆ ಇರುತ್ತೆ, ಅಥವಾ ಬಿಸ್ನೆಸ್ ಬಗ್ಗೆ ಏನೋ ವಿಚಾರವನ್ನು ಹೇಳುವ ಅವಶ್ಯಕತೆ ಇರುತ್ತೆ. ಆವಾಗ ಏನು ಮಾಡ್ತೀರಾ? ಅರ್ಜೆಂಟ್ನಲ್ಲಿ ಬಾತ್ರೂಮ್ ತೊಗೊಂಡೋಗಿರ್ತೀರ, ಸೊ ಬಾತ್ರೂಮ್ನಲ್ಲೇ ಮೆಸೇಜ್ನ ಮಾಡಿಬಿಡ್ತೀರಾ. ಸೊ ಇದರಿಂದ ಏನಾಗುತ್ತೆ, ನೀವು ಅಂದ್ಕೊಂಡಿರುವಂತಹ ಕೆಲಸ ಖಂಡಿತವಾಗ್ಲೂ ನೆರವೇರೋದಿಲ್ಲ. ಏನಕ್ಕೋಸ್ಕರ ನೆರವೇರೋದಿಲ್ಲ? ನೀವು ನಿಂತಿರುವಂತಹ ಸ್ಥಳ ಅಂಥದ್ದು. ಸೊ ಇನ್ನೂ ಹೇಳಬೇಕಂತಂದರೆ, ಯಾರಾದ್ರೂ ಮದುವೆ ಆಗೋರಿದ್ರೆ, ಸೊ ಅವ್ರೇನು ಮಾಡ್ತಾರೆ, ವಾಟ್ಸಪ್ನಲ್ಲಿ ಮಾತಾಡೋದನ್ನು ಮಾಡುವಂಥದ್ದು, ಅಥವಾ ಮೆಸೇಜ್ ಮಾಡುವಂಥದ್ದು. ಇದರಿಂದ ಏನಾಗುತ್ತೆ ಅಂತ ಹೇಳೋದಾದರೆ, ಮೆಸೇಜ್ನ ಮಾಡುವಾಗ ಕಂಪನಿಗಳು ಚೇಂಜ್ ಆಗುತ್ತೆ, ವೈಬ್ರೇಷನ್ಸ್ ಚೇಂಜ್ ಆಗುತ್ತೆ, ನಾವು ಇರುವಂತಹ ಸ್ಥಳ ತುಂಬಾ ಮ್ಯಾಟರ್ ಆಗುತ್ತೆ. ಆವಾಗ ಏನಾಗುತ್ತೆ, ಮತ್ತೆ ಅಲ್ಲಿ ಜಗಳಗಳು ಬರುವಂಥದ್ದು. ಇನ್ನೂ ಹೇಳಬೇಕು ಅಂತಂದರೆ, ನಿಮಗೆ ಸ್ಟಡೀಸ್ನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಹೌದು, ನಾವು ವಾಶ್ರೂಮ್ನಲ್ಲಿ, ಇವಾಗಿನ ಮಕ್ಕಳು ಹೇಗಾಗಿದ್ದಾರೆ ಸ್ಟೂಡೆಂಟ್ಸ್ ಅಂತ ಹೇಳೋದಾದರೆ, ವಾಶ್ರೂಮ್ನಲ್ಲೇ ಅರ್ಧ ದಿನ ಸ್ಪೆಂಡ್ ಮಾಡೋದನ್ನ ಕಲ್ತಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಹೇಳಬೇಕು ಅಂತಂದರೆ, ಆದಷ್ಟು ವಾಶ್ರೂಮ್ನಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡೋದನ್ನ ಕಡಿಮೆ ಮಾಡಬೇಕು. ಅದರಿಂದ ಏನಾಗುತ್ತೆ ಅಂತಂದರೆ, ರಾಹು ಗ್ರಹ ಬ್ಯಾಲೆನ್ಸ್ಡ್ ಆಗಿರುತ್ತೆ. ನೀವೇನೋ ಒಂದು ಕೆಲಸ ಮಾಡಬೇಕು ಅಂತ ಹೋಗ್ತಾ ಇರ್ತೀರ, ನೀವು ಮಾಡಿರುವಂತಹ ಚಿಕ್ಕ ಪುಟ್ಟ ತಪ್ಪು ಕೆಲಸಗಳು ಅದನ್ನು ಸ್ಟಾಪ್ ಮಾಡ್ತಾ ಇರುತ್ತೆ. ಆ ಕೆಲಸ, ಏನೋ ಒಂದು ಕೆಲಸ ಮಾಡಬೇಕು ಅಂತ ಇದ್ದೀರಾ, ಅದನ್ನು ಸ್ಟಾಪ್ ಮಾಡ್ತಾ ಇರುತ್ತೆ. ಅದಾಗಬಾರ್ದು ಅಂತ ಅನ್ನೋದಾದರೆ, ಇವತ್ತಿನಿಂದಲೇ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಮೊಬೈಲ್ನ ವಾಶ್ರೂಮ್ಗೆ ತೊಗೊಂಡು ಹೋಗಬೇಡಿ. ಇದರಿಂದ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ. ಅದನ್ನು ನೀವು ಅಬ್ಸರ್ವ್ ಮಾಡೇ ಮಾಡ್ತೀರಾ. 100% ಇದರಿಂದ ನಿಮ್ಮ ಜೀವನದಲ್ಲಿ ಚೇಂಜಸ್ನ ನೀವು ನೋಡಬಹುದು. ಇವತ್ತಿನಿಂದಲೇ ಬಾತ್ರೂಮ್ಗೆ ಅಥವಾ ಶೌಚಾಲಯಕ್ಕೆ ಯಾವುದೇ ಕಾರಣಕ್ಕೂ ಮೊಬೈಲ್ನ ತೊಗೊಂಡು ಹೋಗಬೇಡಿ. ಇನ್ನೂ ಹೇಳೋದಾದರೆ, ಮೇಡಮ್, ವೈಜ್ಞಾನಿಕವಾಗಿ ಏನಾದ್ರೂ ರೀಸನ್ಸ್ ಇದೆಯಾ? ನಾನು ಮುಂಚಿತವಾಗ್ಲಿಂದಲೂ ಹೇಳ್ತಾನೆ ಬರ್ತಾ ಇದ್ದೀನಿ, ಸನಾತನ ಧರ್ಮದಲ್ಲಿ ಹೇಳಿರುವಂಥ ಪ್ರತಿಯೊಂದು ವಿಚಾರವೂ ಮೂಢನಂಬಿಕೆ ಅಲ್ಲ. ಸೊ ಇದರಲ್ಲೂ ಒಂದು ವೈಜ್ಞಾನಿಕ ಕಾರಣ ಇದೆಯಾ ಅಂತ ಕೇಳೋದಾದರೆ, ಹೌದು. ಸೊ ಶೌಚಾಲಯ ಅಂತ ಬರೋದಾದರೆ, ನಮ್ಮ ಬಾಡಿನ, ಸೊ ಎಕ್ಸ್ಟರ್ನಲ್ ಬಾಡಿ ಏನಿದೆ ಅದನ್ನು ಕ್ಲೆನ್ಸಿಂಗ್ ಮಾಡ್ಕೊಳೋದಕ್ಕೆ, ಶುದ್ಧತ್ವ ಮಾಡ್ಕೊಳೋದಕ್ಕೆ ನಾವು ಯೂಸ್ ಮಾಡುವಂತಹ ಯಾವುದಾದ್ರೂ ಸ್ಥಳ ಇದ್ದರೆ ಅದು ಯಾವುದು? ಶೌಚಾಲಯ. ನೀವು ಅಲ್ಲಿ ಹೋಗ್ಬಿಟ್ಟು, ಇವತ್ತು ಹೇಗಾಗಿದೆ ಅಂತಂದರೆ, ಟಾಯ್ಲೆಟ್ ಆಗಿರ್ಬೋದು, ಬಾತ್ರೂಮ್ ಆಗಿರ್ಬೋದು, ಎರಡೂ ಒಂದೇ ಕಡೆ ಇರೋದ್ರಿಂದ ಆಲ್ಮೋಸ್ಟ್ 90% ಇವತ್ತು ಹಂಗೆ ಆಗೋಗಿದೆ ಸಿಟಿಗಳಲ್ಲೆಲ್ಲ. ಅಲ್ಲಿ ಕಣ್ಣಿಗೆ ಕಾಣದಿರುವಂತಹ ಕ್ರಿಮಿಕೀಟಗಳು, ಬ್ಯಾಕ್ಟೀರಿಯಾ, ವೈರಸ್, ಸೊ ಈ ಥರ ತುಂಬ ಇನ್ಫೆಕ್ಷನ್ ಆಗೋಕ್ಕೆ ಸಹಾಯ ಮಾಡುವಂಥದ್ದೇ ಇರುತ್ತೆ. ನೀವು ಅಂಥ ಜಾಗದಲ್ಲಿ ಮೊಬೈಲ್ನ ತೊಗೊಂಡು ಹೋಗ್ಬಿಟ್ಟು ಅದಕ್ಕೆ ಸೇರ್ಕೊಳುತ್ತೆ. ಅದರಿಂದ ನೀವು ಮತ್ತೆ ಸ್ನಾನ ಮಾಡಿಕೊಂಡು, ಓಕೆ ನಾನು ಕ್ಲೀನಾಗಿ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಮತ್ತೆ ಅದೇ ಮೊಬೈಲ್ನ ಯೂಸ್ ಮಾಡೋದ್ರಿಂದ ಅದು ಮತ್ತೆ ನಿಮ್ಮ ಕೈಗೆ ಅಂಟ್ಕೊಳ್ಳುತ್ತೆ. ಅದರಿಂದ ನೀವು ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ನಿಮಗೆ ಆರೋಗ್ಯದ ಸಮಸ್ಯೆಗಳು ಬರೋದಾಗಿರ್ಬೋದು, ಇದು ಮತ್ತೆ ಕಂಟಿನ್ಯೂಟಿ ಆಗ್ತಾ ಹೋಗುತ್ತೆ. ಸೊ ಹೇಳ್ತಾ ಇರುವಂತಹ ವಿಚಾರ ತುಂಬಾ ಇಂಪಾರ್ಟೆಂಟ್. ತುಂಬ ಚಿಕ್ಕ ಪುಟ್ಟ ವಿಚಾರ ಅಂತ ಅನ್ನಿಸ್ಬೋದು, ಆದರೆ ಚೇಂಜಸ್ ಮಾಡ್ಕೊಳೋದ್ರಿಂದ ತುಂಬ ದೊಡ್ಡ ಬದಲಾವಣೆನ ನೀವು ಕಾಣಬಹುದು.
ಸೊ ಇವತ್ತಿನಿಂದಲೇ ಯಾರೂ ಸಹ ಬಾತ್ರೂಮ್ಗೆ ಯಾವುದೇ ಕಾರಣಕ್ಕೂ ಮೊಬೈಲ್ನ ತಗೊಂಡು ಹೋಗಬೇಡಿ. ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಸೊ ರಾಹುವಿನ ಕೆಟ್ಟ ದೃಷ್ಟಿಗೆ ಯಾರೂ ಬೀಳೋದು ಬೇಡ ಅಂತ ಅನ್ನೋದಾದರೆ ಈ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸರ್ವೇ ಸಜ್ಜನ ಸುಖಿನೋ ಭವಂತು. ನಮಸ್ಕಾರ.